ರಿಲೇಷನ್ ಅಲ್ಲಿ ಒಂದು ಸೀಮಂತ ಫಂಕ್ಷನ್ ಇದೆ. ನನ್ನ ಮಗನ್ ಗುಗ್ರು ಕಚ್ಚೋ ಅಭ್ಯಾಸ. ನಮ್ಮ ಮಾಮ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬಂದಿರೋ ಹೊಸ ಹಸು ಕರೆಕ್ಟಾಗಿ 12:30 ರಾತ್ರಿ ಆಗಿದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು. ಇವತ್ತು ಕಾರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಹರಿಯವರ ರಿಲೇಷನಲ್ಲಿ ಒಂದು ಸೀಮಂತ ಫಂಕ್ಷನ್ ಇದೆ, ಹಂಗಾಗಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎಲ್ಲ ಗಡಿ ರೆಡಿ ಆಗಿದ್ದಾಯಿತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಓಡ್ತಾ ಇದ್ದಲ್ಲ, ಹಂಗೆ ಬ್ಲಾಗ್ ಮಾಡ್ಕೊಂಡು ಹೊರಡೋಣ ಅಂತ ಓಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತು ಹರಿ, ಪಾಪು 3 ಜನ ಓಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಅದೇ ತಮ್ಮಂದಿದೆ ಅಲ್ವಾ, ನಾನೇ ಸ್ವಾಗತ ಮಾಡ್ತಾ ಇದ್ದೀನಿ. ಆರತಿ ಅಲ್ಲ, ಇವ್ರಿಗೆಲ್ಲ ಇಲ್ಲ.
ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಆಗ್ಲೇ ನಮ್ಮ ಅತ್ತೆನ ಆಸ್ಪತ್ರೆಗೆ ಕರ್ಕೊಂಬರಕ್ಕೆ ಮುಂಚೆ ಹೋಗಿದ್ದು. ಅದಕ್ಕೆ ಒಂದ್ಸತಿ ಹೋಗಿ ನೋಡ್ಕೊಂಬರೋಣ ಅಂತ, ಹೊಸ ಹಸು ಬೇರೆ ತಂದಿದ್ರಂತೆ, ಎಲ್ಲ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಮನೆಗೆ ಸ್ವಲ್ಪ ದಿನಸಿ ಸಾಮಾನೆಲ್ಲ ಬೇಕು, ಅದನ್ನ ಮಾಗಡಿಲಿ ತಗೊಂಡು ಹೋಗೋಣ. ಇವಾಗ ಸದ್ಯಕ್ಕೆ ತಿಪ್ಕೊಂಡ್ನಳ್ಳಿ ಹತ್ರ ಇದ್ವಿ. ಉಗುರು ಕಚ್ಚು, ನನ್ನ ಮಗನ್ ಉಗುರು ಕಚ್ಚೋ ಅಭ್ಯಾಸ. ತೆಗಿ ಅದನ್ನ ಅಷ್ಟೇ. ಸೀಬೆಹಣ್ಣು ಬೇಕಾ ನೋಡು. ಓಯ್ ಸೀಬೆಹಣ್ಣು ಮನೆಗೆ. ದಾಳಿಂಬ್ರೆ ಸೀಬೆಹಣ್ಣು ಚಂದ ಉಂಟಲ್ಲ. ರೋಗನ್ ಮನೆಗೆ ಬೇಕಾಗ್ಬೋದು ನೋಡೆ. ಹಂಗೆ ನಾಟಿ ಸೊಪ್ಪು ಕಾಯಿ ಒಳಗಡೆ ಹಸೋದು ಮ್ಯಾಲ ಬಿಸ್ತದಂಗ ಮನೆಗೆ ಸ್ವಲ್ಪ ಇಟ್ಕೊಂಡು ಹಂಗೆ ಯೂಸ್ ಆಗುತ್ತೆ ಫ್ರಿಡ್ಜಲ್ಲಿ. ಏನೋ ಹಾಗಲಕಾಯಿ ಏನಾರ ಬೇಕಾ ನೋಡು. ಅಲ್ಲಲ್ಲ ನಿನಗೆ ಮನೆಗೆ. ನಾವಿವಾಗ ತೋಟದ ಹತ್ರ ಬಂದ್ವಿ. ಇವಾಗ ಅಂದರೆ ಒಂದು 1/4 ಗಂಟೆ ಆಯಿತು. ಮನೆ ಹತ್ರ ಎಲ್ಲ ಸಾಮಾನೆಲ್ಲ ಮಾಗಡಿಯಿಂದ ತರಕಾರಿ ಅವೆಲ್ಲ ತಂದಿದ್ವಲ್ಲ, ಅವೆಲ್ಲ ಇಳಿಸ್ಬಿಟ್ಟು ಸೀದಾ ತೋಟದ ಹತ್ರ ಬಂದ್ವಿ. ಆಮೇಲೆ ಕತ್ಲಾಗ್ಬಿಟ್ರೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಮಾವಿನಕಾಯಿ ಹಲಸಿನಕಾಯಿ ಏನಾರು ತೊಗೊಂಡೋಗೋಣ ಇದ್ರೆ ಅಂದ್ಬಿಟ್ಟು ಬಂದಿದ್ದೀವಿ. ಎಲ್ಲ ಕೊಟ್ಬಿಟ್ಟಿದ್ದಾರಂತೆ, ನೋಡೋಣ ಅಂತ ಬಂದ್ವಿ. ಸಂಜೆ ಟೈಮಲ್ಲಿ ಒಂದತ್ರ ಸಕ್ಕತ್ತಾಗಿರುತ್ತೆ ಗೈಸ್, ಚೆನ್ನಾಗಿದೆ. ತಂಪು ಗಾಳಿ, ಬೆಳಗ್ಗೆಯಿಂದ ಶೆಕೆ. ಬಟ್ಟೆನೂ ಚೇಂಜ್ ಮಾಡಲಿಲ್ಲ ನಾನು, ಹಂಗೆ ಬಂದುಬಿಟ್ಟೆ. ಆಮೇಲೆ ಹೋಗುವಂತೆ ಬಾ, ಕತ್ಲಾದರೆ ಹೋಗೋಕ್ಕಾಗಲ್ಲ ಅಂದರು. ಸೀದಾ ಸಾಮಾನೆಲ್ಲ ಇಳಿಸ್ಬಿಟ್ಟು ಸೀದಾ ಬಂದುಬಿಟ್ವಿ. ನೋಡೋಣ, ಅವರು ಕೆಳಗಡೆ ಹೋದರು, ನಾನು ಇಲ್ಲೇ ಮೇಲೆ ನಿಂತಿದ್ದೀನಿ. ಮೇಲಿನ ಒಂದತ್ರ ನೋಡೋಣ, ಅವ್ರು ಬರಲಿ. ಬಂದಮೇಲೆ ಮನೆಗೆ ಹೋಗೋಣ. ಮನೆಗೆ ಹೋಗಿ ಏನಾರು ಅಡುಗೆ ಮಾಡಬೇಕು, ನೋಡುವ. ನಾನು ಸ್ವಲ್ಪ ಕಸ ಗುಡಿಸಿ ಮನೆ ಒರೆಸ್ಕೊಡೋಣ ಅಂತ ಕಸ ಗುಡಿಸ್ದೆ, ಮನೆ ಒರೆಸ್ತಾ ಇದ್ದೀನಿ ಇವಾಗ. ನಿಜ ಎಲ್ಲ ನಮ್ಮ ಅತ್ತೆ ಬೆಂಗಳೂರಿಗೆ ಬಂದು ಹತ್ತತ್ರ 2 ತಿಂಗಳಾಗಿದೆ. ಬೆಂಗಳೂರಿಗೆ ಬಂದು ನಮ್ಮ ಮಾವ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ, ಇವಾಗ ಕಸ ಗುಡಿಸಿದ್ರೆ ಅಷ್ಟು ಕಸ ಇಲ್ಲವೇ ಇಲ್ಲ. 2 ತಿಂಗಳಾಗಿದೆ ಮನೇಲಿ ಯಾರು ಹೆಂಗಸರು ಇಲ್ದಂಗೆ. 2 ತಿಂಗಳಾಗಿದ್ರೂ ಒಂದಿಷ್ಟು ಕಸ ಇಲ್ಲ, ಧೂಳಿಲ್ಲ. ಎಷ್ಟು ಚೆನ್ನಾಗಿ ಮನೆ ಇಟ್ಕೊಂಡಿದ್ದಾರೆ ಗೊತ್ತಾ, ಒಂಚೂರು ಗ್ಯಾಸ್ ಗಲೀಜಿಲ್ಲ. ಅದೇ ನಾನು 15 ದಿನ ಆಸ್ಪತ್ರೆಗೆ ಇದ್ನಲ್ಲ, ನಮ್ಮ ಮನೆಯವ್ರು ಗ್ಯಾಸ್ ಮೇಲೆಲ್ಲ ಉಕ್ಕಿಸ್ಬಿಟ್ಟು ಆ ಗ್ಯಾಸ್ದು ಕೆಳಗಡೆ ಪ್ಲೇಟ್ ಇರುತ್ತಲ್ಲ ಅದೆಲ್ಲ ಕರ್ರಗಾಗ್ಬಿಟ್ಟಿತ್ತು, ಹಂಗೆ ಮಾಡಿಟ್ಟಿದ್ರು. ಅದನ್ನು ಮಿನಿಮಮ್ ಏನಿಲ್ಲ ಅಂದರೆ 2 ದಿನ ತಿಕ್ಕಿದ್ದೀನಿ ಆ ಗ್ಯಾಸಿಂದೆ. ಅಷ್ಟು ಗಲೀಜು ಮಾಡಿದರು. ನಮ್ಮ ಮಾವ ಎಷ್ಟು ಚೆನ್ನಾಗಿ ಮನೆ ಇಟ್ಕೊಂಡಿದ್ದಾರೆ ಗೊತ್ತಾ, ನೋಡೋಕ್ಕೆ ಖುಷಿ ಆಗೋದು ನನಗೆ. ಬಟ್ಟೆ ಎಷ್ಟು ಚೆನ್ನಾಗಿ ಮಡ್ಚ್ಕೊಂಡಿದ್ದೆ ಇಲ್ಲಿ.
ಬಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಮಡ್ಚಿ ಇಟ್ಕೊಂಡಿದ್ದಾರೆ, ಒಗ್ದಿಟ್ಕೊಂಡಿದ್ದಾರೆ. ಮನೆ ಒಂಚೂರು ಗಲೀಜಿಲ್ಲ. ಆ ಸೋಫಾ ಎಲ್ಲ ಧೂಳು ಹೊಡೆದಿದ್ರೆ ಧೂಳು ಇಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮ ಮಾವ. ನೋಡಿ ಖುಷಿ ಆಯ್ತು ನನಗೆ. ಹೆಂಗಸ್ರಿಲ್ಲ ಆದರೂ ಗಂಡಸ್ರು ಎಷ್ಟು ಚೆನ್ನಾಗಿ ಮನೆ ಇಟ್ಕೊತಾರೆ ಅಂತ. ಒಂಚೂರು ಧೂಳಿಲ್ಲ. ನಾನು ನಾಳೆ ಸೋಮವಾರ ಅಲ್ವಾ, ಮತ್ತೆ ಮನೆ ಒರೆಸ್ಬೇಕು ಅಂತಿದ್ರು ಅಂದ್ಬಿಟ್ಟು ನಾನು ಮನೆ ಒರೆಸಿ ಕಸ ಗುಡಿಸ್ಕೊಡ್ತೀನಿ ಅಂತಂದೆ. ಮಾಡ್ತಾಯಿದ್ದೀನಿ. ಎಷ್ಟು ಖುಷಿ ಆಯ್ತು ಗೊತ್ತಾ ಮನೆ ನೋಡಿ. ಒಂದಿಷ್ಟು ಧೂಳಿಲ್ಲ. ನಾವೆಲ್ಲ ಹೆಂಗಸ್ರು ಹೆಂಗೆ ಇಟ್ಕೊತಿರ್ಬೋದು, ನಮ್ಮ ಮಾವ ಅಷ್ಟೇ ಚೆನ್ನಾಗಿ ಮನೆ ಇಟ್ಕೊಂಡಿದ್ದಾರೆ. ನಮ್ಮ ಮನೆಯವರು ಗಲೀಜು. ನಾವಿಲ್ಲ ಅಂದರೆ ಒಕ್ಕಿಸ್ಬಿಡೋದು, ಪಾತ್ರೆ ಒಂದು ತೊಳಿತಾರೆ, ಕಸವನ್ನು ಗುಡಿಸ್ತಾರೆ ಅಷ್ಟೇ. ಇನ್ನು ಮಿಕ್ಕಿದ್ದು ಏನಂದ್ರೆ ಏನೂ ಮಾಡಲ್ಲ, ಬಟ್ಟೆ ಒಕ್ಕೊಳ್ಳಲ್ಲ, ಏನೂ ಮಾಡಲ್ಲ. ಆದರೆ ನಮ್ಮ ಮಾವ ಎಷ್ಟು ಚೆನ್ನಾಗಿ ಬಟ್ಟೆ ಮಡ್ಚಿಟ್ಕೊಂಡು ಕಸ ಗುಡಿಸಿ ಮನೆ ಒರೆಸಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ. ಸಕ್ಕತ್ತಾಗಿ ಇಟ್ಕೊಂಡಿದ್ದಾರೆ. ಇವಾಗ ನಾನು ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ. ಆಮೇಲೆ ಏನಾದ್ರು ನೋಡೋಣ ಅಡುಗೆ ಮಾಡೋದು ಏನೋ ಅಂತ. ಏನು ಅಡುಗೆ ಮಾಡೋದು ಅಂತ ನೋಡೋಣ. ಬಂದಿರೋ ಹೊಸ ಹಸು. ಓಯ್ ನೋಡ್ತಾನೆ ಆಯ್ತು ನೋಡಪ್ಪ. ಇವಾಗ ಬೆಂಗಳೂರಿಗೆ ಬಂದ್ವಿ. ಕರೆಕ್ಟಾಗಿ 12:30 ರಾತ್ರಿ ಆಗಿದೆ. ಬಂದ್ವಿ. ಅಲ್ಲಿ ಜಾಸ್ತಿ ಲಾಗ್ ಮಾಡೋಕ್ಕಾಗಲಿಲ್ಲ, ಕೆಲಸ ಇತ್ತು. ಆಮೇಲೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ಬಂದ್ವಿ. ನನ್ನ ಮಗ ಮಲ್ಕೊಂಡ್ಬಿಟ್ಟು ನಿಂದೆ ಹರಿ ಸ್ವಲ್ಪ ಗೋಡನೆಲ್ಲ ನೋಡ್ಕೊಂಬರ್ತೀನಿ ಅಂತ ಹೋದ್ರು. ನಾನು ಇಲ್ಲೇ ಕಾರಲ್ಲೇ ಕೂತಿದ್ದೀನಿ. ಅವ್ರು ಬಂದಮೇಲೆ ಹೊರಡಬೇಕು ಮನೆಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ. ಅಷ್ಟೇ ಇವತ್ತಿನ ಡೇ. ಜಾಸ್ತಿ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್. ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್.